ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ನಾವು ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಕ್ಷೇತ್ರದ ದರ್ಶನವನ್ನು ಮಾಡೋಣ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಕ್ಷೇತ್ರವು ಒಂದು ಪ್ರಮುಖ ಶಕ್ತಿ ಸ್ಥಳದಲ್ಲೊಂದಾಗಿದೆ ಹಾಗೂ ತುಳುನಾಡಿನ ಪ್ರತಿಷ್ಠೆಯ ಅಮ್ಮನ ದೇಗುಲವೆಂದೇ ಖ್ಯಾತಿ ಪಡೆದ ಕ್ಷೇತ್ರ. ಕರ್ನಾಟಕಕ್ಕೆ ಇದೊಂದು ದಿವ್ಯ ಕ್ಷೇತ್ರ ಮಾತ್ರವಲ್ಲದೆ ಕೇರಳ, ಆಂಧ್ರ, ತಮಿಳುನಾಡು ಹಾಗೂ ದೇಶ ವಿದೇಶಗಳಿಂದ ಭಕ್ತರನ್ನು ಸೆಳೆದಿದೆ. ಶ್ರೀ ಮೂಕಾಂಬಿಕೆಯು ನೆಲೆಸಿದ ಈ ಸ್ಥಳವು ಭಾರಿ ಪುರಾಣ ಪ್ರಸಿದ್ಧವೂ ಹೌದು. ಮಾತೆ ಮೂಕಾಂಬಿಕೆಯ ವೈಶಿಷ್ಟ್ಯವೇನೆಂದರೆ, ಕೊಲ್ಲೂರು ಕ್ಷೇತ್ರವು ಹಸಿರು ವನಸರಿಯಿಂದ ಆವೃತವಾಗಿ ಕಣ್ಣಿಗೆ ತೃಪ್ತಿ ನೀಡುವುದಲ್ಲದೆ ಪಶ್ಚಿಮ ಘಟ್ಟಗಳ ಹಸಿರು ವರ್ಣದ ಮೇಲ್ಛಾವಣಿಯಂತೆ ಕಣ್ಣಿಗೆ ತಂಪನ್ನು ಕೊಡುತ್ತಿದೆ. ಇದು ಕೊಡಚಾದ್ರಿಯ ತಪ್ಪಲಲ್ಲಿ ಕಂಗೊಳಿಸುತ್ತಿದೆ. ಅದೂ ಅಲ್ಲದೆ ಸಪ್ತ ಪವಿತ್ರ ಕೇಂದ್ರಗಳಲ್ಲಿ ಕೊಲ್ಲೂರು ಕ್ಷೇತ್ರವು ಮೋಕ್ಷಪ್ರದವಾಗಿದೆ ಎಂದು ಹೇಳಲಾಗಿದೆ. ಅದಕ್ಕೆ ಈ ದೇವಿಯ ದೇಗುಲವು ಶಕ್ತಿ ಹಾಗೂ ಭಾವನೆಗಳ ಶ್ರದ್ಧಾ ಕೇಂದ್ರವೆಂದು ಬಣ್ಣಿಸಲಾಗಿದೆ. ದೇಗುಲವು ಬಂಗಾರದ ಕಲಶವನ್ನು ಹೊಂದಿದ್ದು ಮೇಲ್ಛಾವಣಿಯು ತಾಮ್ರದ ಹಾಳೆಗಳಿಂದ ಮುಚ್ಚಲಾಗಿದೆ. ಶ್ರೀ ಮಾತೆ ಮೂಕಾಂಬಿಕೆಯು ವಿಶ್ವದ ಮಾತೆ, ಶಕ್ತಿ ದೇವತೆ ಮತ್ತು ಪ್ರಭಾವಶಾಲಿ. ಆಕೆ ಎಲ್ಲರ ತಾಯಿ, ಬೇಡಿದ್ದನ್ನು ಕೊಡುತ್ತಾಳೆ ಹಾಗೂ ತೆಗೆದುಕೊಳ್ಳುತ್ತಾಳೆ. ಆಕೆ ಎಲ್ಲರ ಜೀವನದ ಮೂಲ ಮತ್ತು ಹಿಂದಿರುವ ಒಂದು ಕಣ್ಣಿಗೆ ಕಾಣದ ಶಕ್ತಿ. ವಿಶ್ವದ ಸಮತೋಲನವನ್ನು ಕಾಪಾಡುವಳಾಕೆ. ಅಂತಹ ಅಭೂತಪೂರ್ವ ಶಕ್ತಿ ಪಶ್ಚಿಮ ಘಟ್ಟಗಳ ಸುಂದರ ಕಾನನದ ನಡುವೆ ಕೊಲ್ಲೂರಿನಲ್ಲಿ ನೆಲೆಸಿದ್ದಾಳೆ. ದಕ್ಷಿಣ ಭಾರತದ ಶ್ರೇಷ್ಠ ಪುಣ್ಯಕ್ಷೇತ್ರ ಯಾಕೆಂದರೆ ಈ ದೇಗುಲವು ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿತ್ತು. ಹೇಗೆಂದರೆ, ಶ್ರೀ ಶಂಕರಾಚಾರ್ಯರಿಗೆ ದೇವಿಯ ಸ್ಥಾಪನೆಯ ಮುಂದಾಲೋಚನೆ ಹಾಗೂ ಆಸಕ್ತಿ ಬಹಳವಾಗಿತ್ತು. ಹಾಗೆಯೇ ದೇವಿಯು ಪ್ರತ್ಯಕ್ಷವಾಗಿ ನಿನ್ನ ಬೇಡಿಕೆಯು ಏನೆಂದು ಕೇಳಿದಾಗ ಶಂಕರಾಚಾರ್ಯರು ತಾನು ಇಲ್ಲೇ ನಿನ್ನನ್ನು ಮೂರ್ತಿಯ ರೂಪದಲ್ಲಿ ಪ್ರತಿಷ್ಠಾಪಿಸುವ ಬಯಕೆಯನ್ನು ಮುಂದಿಟ್ಟಾಗ ದೇವರು ಅದನ್ನು ಒಪ್ಪಿ ವರವನ್ನಿಟ್ಟಳು. ಹಾಗಾಗಿ ದೇವಿಯು ನೆಲೆಸಿದ್ದಳು. ಶ್ರೀ ಮೂಕಾಂಬಿಕಾ ಕ್ಷೇತ್ರವು ಸುಮಾರು 800 ವರ್ಷಗಳ ಇತಿಹಾಸವುಳ್ಳದ್ದು. ಇದು ಸರಸ್ವತಿ ಮಂಟಪವನ್ನು ಹೊಂದಿದೆ. ಬಲಮುರಿ ಗಣಪತಿಯ ಗುಡಿಯೂ ಇದೆ. ವೀರಭದ್ರಸ್ವಾಮಿ ಆಲಯವನ್ನು ಹೊಂದಿದೆ. ಮೂಕಾಂಬಿಕಾ ವನ್ಯಜೀವಿ ಸ್ಯಾಂಕ್ಚುರಿ ಕೂಡ ಇಲ್ಲಿ ಇದೆ. ಪ್ರಕೃತಿ ಮತ್ತು ವನ್ಯಜೀವಿಗಳ ತಾಣ ಭಾರೀ ಸುಂದರವಾಗಿದೆ. ಸುತ್ತಮುತ್ತ ಸ್ಥಳಗಳಲ್ಲಿ ಒಂದು ಅರಶಿನಗುಂಡಿ ಫಾಲ್ಸ್ ಪ್ರವಾಸಿ ತಾಣವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ಆಲಯವೂ ಕೂಡ ವಿಶೇಷ. ಮಾಸ್ತಿಕಟ್ಟೆಯು ಒಂದು ಧಾರ್ಮಿಕ ಸ್ಥಳ. ಎಲ್ಲರನ್ನೂ ದೇವಿಯು ಅನುಗ್ರಹಿಸುತ್ತಾ ಇದ್ದಾಳೆ. ನವರಾತ್ರಿ ಹಬ್ಬ ಮತ್ತು ಆಟುಕಲ್ ಪೊಂಗಾಲ ಹಬ್ಬ ಬಂದೆಂತರಾಯಿತು. ಕೇರಳೀಯರ ಸಾಗರವೇ ಹರಿದು ಬರುತ್ತದೆ. ಭಕ್ತರು ದೇವಿಗೋಸ್ಕರ ಹಾತೊರೆಯುತ್ತಾರೆ. ಭಕ್ತಗಣ ಸ್ತ್ರೀ ಶಕ್ತಿಯ ಅನುಗ್ರಹವನ್ನು ಗಳಿಸುವುದಕ್ಕೋಸ್ಕರ ಪ್ರತಿ ವರ್ಷ ಮಾತ್ರವಲ್ಲದೆ ಸಾಮೂಹಿಕ ದಿನಗಳಲ್ಲಂತೂ ಬರುತ್ತಾ ಇರುತ್ತಾರೆ. ನಿಜವಾಗಿಯೂ ಅವರ ಸಂಖ್ಯೆಯೇ ಹೆಚ್ಚು. ಮಕ್ಕಳಿಗೆ ವಿದ್ಯಾರಂಭ, ನಾಮಕರಣ, ಮದುವೆ ನಿಶ್ಚಯ, ಉದ್ಯೋಗ, ವೈರಿಸ್ತಂಭನ, ಶತ್ರುನಾಶ ಪೂಜೆ, ಚಂಡೀಯಾಗ ಇತ್ಯಾದಿಗಳು ಪ್ರಮುಖವಾದುದರಿಂದ ಕೇರಳೀಯರಿಗೆ ಅಮ್ಮನ ದರ್ಶನ ಹಾಗೂ ಪೂಜೆಗೋಸ್ಕರ ಅಲ್ಲೇ ಹಲವು ದಿನಗಳ ಮೊಕ್ಕಾಂ ಹೂಡುತ್ತಾರೆ. ಅಷ್ಟು ದೇವಿಯೆಂದರೆ ಭಕ್ತಿ ಮತ್ತು ವಿಶ್ವಾಸ. ಇದನ್ನು ನೋಡಿದಾಗ ನಮಗೆ ರೋಮಾಂಚನವಾಗುತ್ತದೆ. ಅಮ್ಮನ ಆ ಶಕ್ತಿ ಅಪಾರ, ಬಣ್ಣಿಸಲಾಗದು. ದೇವಿಯ ದರ್ಶನ ಯಾವಾಗ ಬೇಕಾದಲ್ಲಿ ಮಾಡಬಹುದು. ಆದರೆ ಒಳ್ಳೆಯ ಸಮಯವೆಂದರೆ ಚಳಿಗಾಲ. ಉತ್ತಮ ಮಾಸಗಳೆಂದರೆ ಸೆಪ್ಟೆಂಬರ್ನಿಂದ ಫೆಬ್ರವರಿಯವರೆಗೆ. ಇಲ್ಲಿಯ ಉಡುಗೆ ಕೋಡುಗಳಿರುವುದರಿಂದ ಪುರುಷರಿಗೆ ಧೋತಿ, ಪೈಜಾಮ, ಶರ್ಟ್ ಅಥವಾ ಯಾವುದೇ ಮೇಲುಡುಗೆ ಹಾಕಿಕೊಳ್ಳಬಹುದು. ಮಹಿಳೆಯರಿಗೆ ಸಹಜವಾಗಿ ಸೀರೆ, ದಾವಣಿ ಅಥವಾ ಚೂಡಿದಾರ್. ತುಂಬ ಮುಖ್ಯವಾಗಿ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಎಲ್ಲ ಪುರುಷರು ಕಡ್ಡಾಯವಾಗಿ ಶರ್ಟ್ ಮತ್ತು ಬನಿಯನ್ ಮಾತ್ರ ಕಳಚಿ ದರ್ಶನ ಮಾಡಬೇಕಾಗುತ್ತದೆ. ಇದನ್ನು ಎಲ್ಲರೂ ಪಾಲಿಸಲೇಬೇಕು. ದೇವಾಲಯದ ಹೊರಾಂಗಣದಲ್ಲಿ ಅಂದರೆ ಗೋಡೆಗಳಲ್ಲಿ ಸುಂದರವಾದ ದೇವಿಯ ಪೇಂಟಿಂಗ್ಸ್ಗಳನ್ನು ಕಾಣಬಹುದು. ಶಕ್ತಿ ಸ್ವರೂಪಳಾದ ಮಾತೆಯ ವಿವಿಧ ಅವತಾರಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಅಂದರೆ ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ದೇವಿಯ ಬಗ್ಗೆ ಚಿಂತನೆ ಮಾಡಬೇಕು. ಎಂದಿಗೂ ಮನಸ್ಸನ್ನು ಬೇರೆ ಕಡೆ ಹರಿಯಕೂಡದು. ಬೇರೆ ಕಡೆ ಓಡಾಡದಂತೆ ತದೇಕ ಚಿತ್ತದಿಂದಲೇ ಇರಬೇಕು ಅನ್ನೋ ಸಂದೇಶ ಈ ಚಿತ್ರಗಳು ಕೊಡುತ್ತವೆ. ಸುಂದರವಾದ ದೇವಿಯರ ಚಿತ್ರಣ ಭಕ್ತರಲ್ಲಿ ಅಧಿಕ ಭಕ್ತಿಯನ್ನು ಹೆಚ್ಚಿಸುತ್ತದೆ.
ಇದೀಗ ನಾವು ದೇವಸ್ಥಾನದ ಮುಖ್ಯ ದ್ವಾರದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ ಶಿಲ್ಪಗಳ ಕೆತ್ತನೆ ನೀವು ನೋಡಿರ್ಬೋದು. ತುಂಬ ಹಳೆಯ ಕಾಲದ ಪ್ರಾಚೀನವಾದ ಕೆತ್ತನೆಗಳಿವೆ. ಮುಖ್ಯ ದ್ವಾರ ಪ್ರವೇಶಿಸುವ ಮೊದಲು ಪಡಸಾಲೆಯಲ್ಲಿ ಒಂದು ಗಣೇಶನ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಅದನ್ನು ಇವಾಗ ನೀವು ಈಗಾಗಲೇ ನೋಡಿದ್ದೀರಿ. ಈಗ ದೇವಸ್ಥಾನದ ಮುಖ್ಯ ದ್ವಾರದ ಕಡೆಗೆ ನಾವು ಸಮೀಪಿಸ್ತಾ ಇದ್ದೀವಿ. ಗಣೇಶನ ವಿಗ್ರಹವನ್ನು ನೋಡಿರ್ಬೋದು. ಸುಂದರವಾದ ವಿಗ್ರಹ ಈ ಪಡಸಾಲೆಯಲ್ಲಿ ಸ್ಥಾಪನೆ ಆಗಿದೆ. ಕೊಲ್ಲೂರು ಮೂಕಾಂಬಿಕೆಯ ಫೋಟೋವನ್ನು ನೀವು ನೋಡ್ಬೋದು. ಇದೇ ಕೆಳಗಡೆ ನೀವು ಹೋದಾಗ ಗರ್ಭಗುಡಿಯ ಒಳಗಡೆ ನಾನು ಹೇಳಿದರೆ ದೇವಸ್ಥಾನದ ಒಳಗಡೆ ನಾವು ತಲುಪಿದ್ದೀವಿ. ಇದು ಅಮ್ಮನ ಗರ್ಭಗುಡಿಯ ಸುಂದರವಾದ ನೋಟ. ಹೀಗೆ ನೀವು ನೋಡ್ತಾ ಇದ್ದ ಜಾಗದಲ್ಲೇ ಎಡಗಡೆಯಲ್ಲಿ ಅಮ್ಮನ ದರ್ಶನವಾಗುತ್ತೆ. ಈಗ ಹೊರಗಡೆ ಬಂದಾಗಿದೆ. ನಾವು ಹೊರಗಡೆ ಬಂದಾಕ್ಷಣ ಶರ್ಟ್ ಬನ್ನಿಯನ್ನು ಹಾಕ್ಕೊಳ್ಬೋದು. ಹಾಕ್ಕೊಂಡಾದ್ಮೇಲೆ ಅಲ್ಲೇ ಚೂರು ಮುಂದಕ್ಕೆ ಹೋಗಿ ಒಂದು ರಥವನ್ನು ನೀವು ನೋಡ್ತಾ ಇರ್ಬೋದು. ಆ ರಥದ ಪಕ್ಕದಲ್ಲಿ ಒಂದು ಆಫೀಸ್ ಇದೆ. ಹಾಗೆ ದೇವಾಲಯದ ಹೊರಗಡೆ ಹೋಗುವಂಥ ಎಕ್ಸಿಟ್ ಕೂಡ ಅಲ್ಲೇ ಇದೆ. ದೇವಸ್ಥಾನದವರು ಅನೌನ್ಸ್ ಮಾಡ್ತಾ ಇರ್ತಾರೆ. ಭೋಜನ ಶಾಲೆಗೆ ಹೋಗುವಂಥ ದಾರಿಯನ್ನು ಕೂಡ ಹೇಳ್ತಾ ಇರ್ತಾರೆ. ಇದು ಭೋಜನ ಶಾಲೆಗೆ ನಾವು ಇವಾಗ ಬಂದಿದ್ದೀವಿ. ಭೋಜನ ಶಾಲೆಯಲ್ಲಿ ಎಲ್ಲನೂ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಲ್ಲರೂ ಅವರವರ ತಟ್ಟೆನ ಹಿಡ್ಕೊಂಡು ಹೋಗಿ ಅಲ್ಲಿ ಬಫೆ ಸಿಸ್ಟಮ್ ಇರುತ್ತೆ. ಹೋಗಿ ನೀವು ಅನ್ನ, ಹುಳಿ, ಮಜ್ಜಿಗೆ, ಸಾಂಬಾರು ಏನು ಕೊಡ್ತಾರೋ ಅದನ್ನು ಹಾಕ್ಕೊಂಡು ಬಂದು ನಿಮಗೆ ಇಷ್ಟ ಬಂದಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ಬೋದು. ಅದೇ ರೀತಿ ನೀವು ಕಾಣ್ತೀರಿ ಅಲ್ಲಿ ಮುಂದೆ ಒಂದು 3-4 ಬೆಂಚ್ಗಳ ವ್ಯವಸ್ಥೆ ಕೂಡ ಆಗಿದೆ. ಅದು ಸೀನಿಯರ್ ಸಿಟಿಸನ್ಸಿಗೆ ಮಾತ್ರ ಇರುತ್ತೆ. ಎಲ್ರಿಗೂ ಯಂಗ್ಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅವರೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು. ಹಾಗೂ ನಿಮಗೆ ಬೇಕಾದಷ್ಟು ಊಟನ ಬಡಿಸ್ಕೊಂಡು ತಗೊಂಡು ನೀವು ಊಟ ಮಾಡ್ಬೋದು. ಏನು ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಬೋದು. ಒಂದು ಐಟಮ್ಸ್ ಮುಗೀತು ಅಂದಾಕ್ಷಣ ಇನ್ನೊಂದು ಬಾರಿ ನೀವು ವಾಪಸ್ ಹೋಗ್ಬೋದು. ತಟ್ಟೆಯಲ್ಲಿರುವ ಊಟನ ಮುಗಿಸಿ ಆದ ತಕ್ಷಣ ಇನ್ನೊಂದು ಯಾವ್ದಾರು ಐಟಮ್ ಬೇಕಂತ ವಾಪಸ್ ಹೋಗಿ ಅಲ್ಲಿ ತಗೊಳ್ಬೋದು. ಬೇಕಾದಷ್ಟು ಬಾರಿ ಹೋಗಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ಊಟನ ಸೇವಿಸ್ಬೋದು. ನೋಡಿ, ಇಲ್ಲಿ ಎಲ್ಲ ಜನಗಳದು ಭಕ್ತಾದಿಗಳು ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಊಟ ಎಲ್ಲ ಆದಮೇಲೆ ಪಾಯಸ ಕೊಡ್ತಾರೆ. ಇದು ಬಫೆ ಸಿಸ್ಟಮ್ ಅಂತ ನಾನು ಆವಾಗಲೇ ತಿಳಿಸಿದ್ನಲ್ವ, ಅಲ್ಲೇ ನಾನು ಬಂದಿದ್ದೀನಿ ಇವಾಗ. ನೋಡಿ, ಮೊದಲು ನಿಮಗೆ ಕಾಣೋದೇ ಅನ್ನ, ಆಮೇಲೆ ಹುಳಿ ಹಾಕ್ತಾರೆ. ಹುಳಿ ಆದ ತಕ್ಷಣ ಪಕ್ಕದಲ್ಲಿ ಸಾಂಬಾರಿದೆ, ರಸಮ್ ಇದೆ, ಹಾಗೂ ಮಜ್ಜಿಗೆ. ಕೊನೆಯದಾಗಿ ಮಜ್ಜಿಗೆ ಕುಡಿಯೋರಿಗೆ ಮಜ್ಜಿಗೆ ಕೂಡ ಕೊಡ್ತಾರೆ. ಅಂದರೆ ಅದೇ ತಟ್ಟೆಗೆ ಅದನ್ನು ಬಡಿಸ್ತಾರೆ. ಸೊ ಹೀಗೆ ಸುವ್ಯವಸ್ಥೆಯಾಗಿ ಊಟದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ನೋಡಲಿಕ್ಕೆ ತುಂಬ ಆನಂದ ಆಗುತ್ತೆ ಮತ್ತು ಅವರ ಸೇವೆ ಬಹಳ ಮೆಚ್ಚುವಂಥದ್ದು. ದೇವಸ್ಥಾನವು ಬಂದ ಭಕ್ತಾದಿಗಳಿಗೆ ಬಹಳ ರುಚಿಕರವಾದ ಊಟವನ್ನು ಇಲ್ಲಿ ಬಡಿಸೋದೇ ಒಂದು ದೊಡ್ಡ ವಿಶೇಷ. ನೋಡಿ, ಪಾಯಸ ಬಡಿಸ್ತಾ ಇದ್ದಾರೆ, ಪಾಯಸನೂ ತಗೊಳ್ತಾ ಇದ್ದಾರೆ ಭಕ್ತಾದಿಗಳು. ಹೀಗೆ ಊಟದ ವ್ಯವಸ್ಥೆ ಜನಗಳಿಗೆ ತುಂಬ ಮೆಚ್ಚುಗೆ ಆಗಿದೆ. ಹಾಗೂ ನಾವು ಕೂಡ ಅವರ ಸೇವೆಯನ್ನು ಮೆಚ್ಚಬೇಕಾಗಿರೋದು. ಇದು ಸುಂದರವಾದ ಒಂದು ಏನು ಹೇಳಬೇಕು ಇದಕ್ಕೆ ಅಂದರೆ ಭಕ್ತಾದಿಗಳಿಗೆ ಬಹಳ ಪ್ರೀತಿಯಿಂದ ಎಲ್ರಿಗೂ ಬಡಿಸ್ತಾರೆ. ಆಮೇಲೆ ಎಲ್ರಿಗೂ ಬೇಗ ಬೇಗ ಅವರ ಹೊಟ್ಟೆ ತುಂಬಿಕೊಳ್ಳೋ ಹಾಗೆ ಊಟನ ಕೊಡ್ತಾರೆ. ಇದು ಒಂದು ದೇವಸ್ಥಾನದ ಪ್ರಸಾದದ ವಿಶೇಷ. ಈಗ ದೇವಸ್ಥಾನ ಎಂದಾಗ ಎಲ್ರಿಗೂ ಒಂದು ಸೇವೆಗಳನ್ನು ಮಾಡುವಂಥ ಇಚ್ಛೆಯುಳ್ಳವರು ಅಲ್ಲಿ ಸೇವೆ ರಸೀತಿ ಪಡ್ಕೊಂಡು ಆಯಾ ಟೈಮಿಗೆ ಅನುಗುಣವಾಗಿ ಸೇವೆಗಳನ್ನು ಮಾಡಿಸ್ಬೋದು. ಇಲ್ಲಿ ಯಾವುದೆಲ್ಲ ಸ್ಪೆಷಲ್ ಸೇವೆಗಳು ಲಭ್ಯ, ದೇವಸ್ಥಾನದಲ್ಲಿ ಇರುವಂಥ ಸೇವೆಗಳ ಒಂದು ಕೆಲವು ವಿಚಾರಗಳನ್ನು ನಾನು ತಿಳಿಸ್ತೀನಿ. ಅವುಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಹೋಮಂ, ಗಣಪತಿ ಹೋಮಂ ಅಂತ ಇರುತ್ತೆ, ಅದನ್ನು ಮಾಡಿಸ್ಕೋಬೋದು. ಆಮೇಲೆ ಕೆಟ್ಟ ಶಕ್ತಿಗಳಿಂದ ಅವುಗಳಿಂದ ರಕ್ಷಣೆ ಪಡಿಬೇಕಾದರೆ ಮಹಾಸುದರ್ಶನ ಹೋಮ, ರುದ್ರ ಹೋಮಂ ಅಂತೇಳಿದೆ, ಅದನ್ನು ಮಾಡಿಸ್ಕೋಬೋದು. ಆರೋಗ್ಯ ಮತ್ತು ಶೀಘ್ರ ಗುಣಮುಖರಾಗುವುದಕ್ಕೆ ಆಯುಷ್ಯ ಹೋಮಂ ಮತ್ತು ಧನ್ವಂತರಿ ಹೋಮಂ ಅಂತ ಇದೆ, ಅದನ್ನು ಮಾಡಿಸ್ಬೋದು. ದೀರ್ಘಾಯುಷ್ಯಕ್ಕೆ ಮತ್ತು ಸಹಿಷ್ಣುತೆಗೋಸ್ಕರ ಮಹಾಮೃತ್ಯುಂಜಯ ಹೋಮ ಮತ್ತು ಆಯುಷ್ಯ ಹೋಮ ಅಂತೇಳಿದೆ, ಇದನ್ನು ಕೂಡ ಮಾಡಿಸ್ಬೋದು. ವಾಸ್ತುಶಾಸ್ತ್ರದ ಬಲಕ್ಕೆ ಅಂದರೆ ವಾಸ್ತುಶಾಸ್ತ್ರವನ್ನು ಇನ್ನೂ ಅಂದರೆ ಮನೆಯಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಪಡಿಸುವುದಕ್ಕೋಸ್ಕರ ವಾಸ್ತು ಹೋಮ ಅಂತ ಇದೆ, ಆ ವಾಸ್ತು ಹೋಮ ಕೂಡ ನೀವು ಮಾಡಿಸ್ಬೋದು. ಶತ್ರು ಸಂಹಾರ ಮತ್ತು ಸಾರ್ವತ್ರಿಕ ಅಭಿವೃದ್ಧಿಗೆ
ಚಂಡಿಕಾ ಯಾಗ ಇತ್ಯಾದಿ ಮಾಡ್ಬೋದು. ಅವುಗಳನ್ನು ಬಹಳ ಶ್ರದ್ಧೆಯಿಂದ ಹೆಚ್ಚಿನ ಭಕ್ತಾದಿಗಳು ಮಾಡಿಸ್ತಾರೆ. ನೀವು ಕೂಡ ಮಾಡಿಸ್ಬೋದು. ಇವುಗಳದ್ದೆಲ್ಲ ಈಗ ಏನು ದರಗಳಿದೆ ಅದನ್ನು ನಾನು ಹೇಳಕ್ಕೆ ಬರಲ್ಲ. ಆದರೆ ಇರುವಂತಹ ಯಾವುದೆಲ್ಲ ಸೇವೆಗಳು ನಿಮಗೀಗ ಲಭ್ಯವೋ ಆ ಸೇವೆಗಳನ್ನು ಇಲ್ಲಿ ಮಾಡಿಸ್ಬೋದು. ಚಂಡಿಕಾ ಹೋಮದ ಬಗ್ಗೆ ಈಗ ಬರುವಂತಹ ವಿಜುವಲ್ಸ್ ಏನಿದೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಚಂಡಿಕಾ ಹೋಮ ಹೇಗೆ ಮಾಡಿಸ್ತಾರೆ ಅಂತ ಹೇಳಿಬಿಟ್ಟು. ಆಮೇಲೆ ಹೆಚ್ಚಿನವರು ಸಂಪತ್ತಿಗೋಸ್ಕರ ಮಾಡ್ತಾರೆ, ಫಾರ್ ವೆಲ್ತ್. ಅದಕ್ಕೆ ಯಾವುದೆಲ್ಲ ರೀತಿಯ ಪೂಜೆಗಳಿದ್ದಾವೆ ಅಂತೇಳಿದರೆ, ಇದು ಪ್ರತಿ ಶುಕ್ರವಾರ ನಡೆಯುವಂತಹ ಸೇವೆ. ಅದು ಶುಕ್ರವಾರ ಮಾತ್ರ ಮಾಡ್ತಾರೆ. ಅದರಲ್ಲಿ ಯಾವುದೆಲ್ಲ ಬರುತ್ತೆ ಅಂತೇಳಿದರೆ ಸಹಸ್ರನಾಮ ಕುಂಕುಮಾರ್ಚನ ಅಂತ ಬರುತ್ತೆ. ಸಹಸ್ರನಾಮ ಕುಂಕುಮಾರ್ಚನ ಮತ್ತು ಸರ್ವಾಲಂಕಾರ ಪೂಜೆ ಮತ್ತು ಮಹಾಪೂಜೆ ಅಂತೇಳಿ. ಇದು ಸಂಪತ್ತನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅಮ್ಮನಿಗೆ ಈ ಸೇವೆಯನ್ನು ಮಾಡ್ತಾರೆ. ಅದೇ ರೀತಿ ಹೆಲ್ತಿಗೆ ಅಂದರೆ ಆರೋಗ್ಯದ ವಿಚಾರವಾಗಿ ನೋಡಿದಾಗ ಯಾವ ರೀತಿಯ ಸೇವೆಗಳೆಲ್ಲ ಲಭ್ಯ ಅಂತ ಹೇಳಿದರೆ, ಮಹಾ ತ್ರಿಮಧುರ ಸೇವಾ ಮತ್ತು ನಿತ್ಯ ನೈವೇದ್ಯ ಸೇವಾ, ವಿಧಿ ಅಂತೇಳಿದೆ ಒಂದು ಸೇವಾ. ಅದೇ ಅಲ್ಲದೆ ಹರಿವಾಣ ನೈವೇದ್ಯ, ಪರಿವಾರಯುಕ್ತ ಪಂಚಪೂಜಾ, ಪುಷ್ಪ ರಥೋತ್ಸವ ಅಂತೇಳಿಬಿಟ್ಟು ಈ ಥರ ಸೇವೆಗಳಿದೆ. ಇದು ಆರೋಗ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಮತ್ತು ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಅಮ್ಮನಲ್ಲಿ ಬೇಡಿಕೊಂಡಾಗ ಈ ಸೇವೆಗಳನ್ನು ಮಾಡಿದ್ದಲ್ಲಿ ಆಕೆ ಅನುಗ್ರಹಿಸುತ್ತಾಳೆ. ಒಳ್ಳೆಯ ಆರೋಗ್ಯ ಮತ್ತು ಸಂಪತ್ತು ಇವುಗಳನ್ನೆಲ್ಲ ಮಾಡ್ತಾಳೆ ಅನ್ನುವಂಥ ಒಂದು ಸೇವೆಗಳ ಲಿಸ್ಟ್ ಇದೆ. ಆ ಸೇವೆಗಳನ್ನು ನೀವು ಮಾಡಿಸ್ಬೋದು. ಇದು ಇಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಯಜ್ಞಶಾಲೆಯಲ್ಲಿ ಚಂಡಿಕಾ ಹೋಮ ನಡೆಯುತ್ತೆ. ದಿನಪ್ರತಿಯಂತೆ ಒಂದು 15ರಿಂದ 18ರವರೆಗೂ ಚಂಡಿಕಾ ಹೋಮದ ವ್ಯವಸ್ಥೆ ಇರುತ್ತೆ. ಈ ಚಂಡಿಕಾ ಹೋಮ ಆಗೋದಕ್ಕೆ ಭಕ್ತಾದಿಗಳಿಂದ ತುಂಬಾ ಹಿಂದಿನ ತಿಂಗಳಿನಿಂದ ಅಂತೇಳಿದ್ರೆ ತುಂಬ ಹಿಂದೆನೇ ಅವರು ಬುಕ್ ಮಾಡಿರಬೇಕಾಗತ್ತೆ. ಆವಾಗಲೇ ಚಂಡಿಕಾ ಹೋಮ ಇಲ್ಲಿ ನೆರವೇರುತ್ತೆ. ಸೊ ಪ್ರತಿದಿನ ಅಂದ ಹಾಗೇ ಒಂದು 15ರಿಂದ 18ರವರೆಗೂ ಚಂಡಿಕಾ ಹೋಮ ಇಲ್ಲಿ ಇದೆ. ಇವು ಎಲ್ಲ ಈ ಯಜ್ಞಶಾಲದಲ್ಲಿ ಚಂಡಿಕಾ ಹೋಮ ಮಾಡುವಂತಹ ಯಜ್ಞ ಪೀಠ ಇದು. ನೋಡಿ, ಇದರಲ್ಲೆಲ್ಲ ಹವನ ಮಾಡ್ತಾರೆ. ದೇವರಿಗೆ ಎಲ್ಲ ಪೂರ್ಣಾಹುತಿ ಎಲ್ಲ ಆಗೋಗಿದೆ. ಈಗ ಎಲ್ಲನೂ ಪೂಜೆ ಎಲ್ಲ ನೆರವೇರಿ ಅವರು ಭಕ್ತಾದಿಗಳು ವಾಪಸ್ ಹೋಗಿದ್ದಾರೆ. ಸೊ ಹೀಗೆ ಇಲ್ಲಿಂದ ಸಾಲು ನೋಡ್ಬೋದು. ಇದೊಂದು ಯಜ್ಞಶಾಲೆ. ಹಾಗೂ ಹೊರಗಡೆ ನಾವಿವಾಗ ತೋರಿಸಿದ್ದೇನಿದೆ 3, 1, 4 ಅದನ್ನು ಯಜ್ಞಶಾಲೆನೇ. 2025ರ ತನಕನೂ ಈ ಚಂಡಿಕಾ ಹೋಮದ ಬುಕ್ಕಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಡುವೆ ಯಾರಾದರೂ ಬಂದರೆ ಯಾರಿಗೂ ಏನೂ ಅವಕಾಶ ಇಲ್ಲ. ಸೊ ಇಷ್ಟು ಚಂಡಿಕಾ ಹೋಮ ಇಲ್ಲಿ ನಡೆಯುತ್ತೆ ಅಂತೇಳಿದರೆ ಬಹಳ ಶ್ರೇಷ್ಠವಾದಂಥ ಈ ಚಂಡಿಕಾ ಹೋಮ.
ಸೊ ಭಕ್ತಾದಿಗಳಿಂದ ಪ್ರತಿ ದಿನವೂ ನಡೀತಾ ಇರುತ್ತೆ. ಬುಕ್ಕಿಂಗ್ ಪ್ರಕಾರ ನಡೀತಾ ಇರುತ್ತೆ. ಇಟ್ಟಿದ್ದಾರೆ ಅನ್ನಪ್ರಸಾದ, ದೇವರ ಅನ್ನಪ್ರಸಾದ, ಸಾಂಬಾರು ಮತ್ತು ರಸಂ ಇಲ್ಲಿಟ್ಟಿದ್ದಾರೆ. ಪೂರ್ಣಾಹುತಿಯಾಗಿದೆ. ಒಂದೇ ಬಾರಿ ದೇವಸ್ಥಾನದ ಒಳಗಡೆ ಪೂಜೆ ಆಗೋ ಮೊದಲು ಅಂತೇಳಿದರೆ 12:30ಯಿಂದ 1 ಗಂಟೆ ಒಳಗಡೆ ಈ ಎಲ್ಲ ಹೋಮಗಳು ನಡೀತವೆ ಮತ್ತು ಪ್ರತಿದಿನವೂ ಹೀಗೇ ಇರುತ್ತೆ. ಈ ಚಂಡಿಕಾ ಹೋಮ ಸೇವೆ ಏನಿದೆ ಇದರದ್ದು ಒಂದು ಚಂಡಿಕಾ ಹೋಮ ಮಾಡೋದಕ್ಕೆ 10,000 ರೂಪಾಯಿ ಆಗುತ್ತೆ. ಪ್ರತಿಯೊಂದು ಭಕ್ತಾದಿಗಳು ಕೂಡ ಈ 10,000 ರೂಪಾಯಿ ಮೊದಲೇ ಅವರ ಹೆಸರು ನೋಂದಣಿ ಮಾಡಿಕೊಂಡು ಇದರದ್ದು ಸೇವೆ ಬುಕ್ಕಿಂಗ್ ಮಾಡಿರ್ತಾರೆ. ಸೊ 10,000 ರೂಪಾಯಿ ಕೊಟ್ಟರೆ ಒಂದು ಚಂಡಿಕಾ ಹೋಮ ನಡೆಯುತ್ತೆ. ಚಂದ್ರಮೌಳೀಶ್ವರ ಸ್ವಾಮಿ ಇದೊಂದು ಗುಡಿ ಇದೆ. ಪಂಚಮುಖಿ ಗಣಪತಿ ಗುಡಿ ಇಲ್ಲಿದೆ. ಇದಕ್ಕಿಂತ ನಂಜುಂಡೇಶ್ವರ ಸ್ವಾಮಿ ಗುಡಿ, ನಂಜುಂಡೇಶ್ವರ ಸ್ವಾಮಿ, ಇದು ದೇವಿಗೆ ಅರ್ಪಿಸಿದಂತಹ ಸಾರಿಗಳು. ಇಲ್ಲಿ ಬೇಕಾದಷ್ಟು ಸೀರೆಗಳು ಬರ್ತವೆ. ಭಕ್ತಾದಿಗಳಿಂದ ಕೊಡಲ್ಪಟ್ಟ ಸೀರೆಗಳು ಇಲ್ಲಿ ಸ್ವೀಕರಿಸಿ ಇದನ್ನು ಆಮೇಲೆ ಮಾರಾಟಕ್ಕಿಡ್ತಾರೆ. ಒಂದು ನಿಗದಿತವಾದ ಪ್ರೈಸ್ನಲ್ಲಿ ಪ್ರತಿಯೊಂದು ಸಾರಿಗಳದ್ದು ಇಲ್ಲಿ ಮಾರ್ತಾರೆ. ಇಲ್ಲಿ ಬಂದು ಭಕ್ತಾದಿಗಳು ತಗೊಳ್ಬೋದು. ಬಹಳ ವಿಶೇಷ. ತುಪ್ಪದ ದೀಪ ಸೇವೆಗೆ ರಶೀದಿಯನ್ನು ಕೌಂಟರ್ ನಂಬರ್ 1, 2 ಮತ್ತು 3ರಲ್ಲಿ ಕೇಳಿಕೊಳ್ಳಬೇಕು. ಇಲ್ಲಿ ಭಕ್ತಾದಿಗಳು ಬಂದು ಒಂದು ಹರಕೆ ರೂಪದಲ್ಲಿ ತುಪ್ಪದ ದೀಪವನ್ನು ಹಚ್ತಾರೆ. ಒಂದೊಂದು ತುಪ್ಪದ ದೀಪಕ್ಕೆ ಒಂದು ಪ್ರೈಸನ್ನು ನಿಗದಿಪಡಿಸಿದ್ದಾರೆ. ಅದರ ಪ್ರಕಾರ ತುಪ್ಪದ ದೀಪಗಳು ಇಲ್ಲಿ ರೆಡಿಯಾಗಿ ಸಿಗುತ್ತೆ. ಇದನ್ನು ದೇವರ ಮುಂದೆ ಅಥವಾ ದೇವರ ಹಿಂದಿನ ಬಾಗಿಲನ್ನು ತೆಗೆದು ತುಪ್ಪದ ದೀಪವನ್ನು ಹಚ್ಚಬಹುದು. ನೋಡಿ, ಇಲ್ಲಿ ಇಟ್ಟಿದ್ದಾರೆ, ಸಾಲಾಗಿ ಇಟ್ಟಿದ್ದಾರೆ. ಭಕ್ತಾದಿಗಳಲ್ಲಿ ಬಂದು ತುಪ್ಪದ ದೀಪವನ್ನು ತಗೊಂಡು ಒಂದು ಸಂಕಲ್ಪ ಮಾಡಿಬಿಟ್ಟು ಹಚ್ಚಿಬಿಟ್ಟು ಹೋಗ್ತಾರೆ. ಇದು ಹೆಚ್ಚಾಗಿ ಕಂಕಣ ಭಾಗ್ಯ ಮತ್ತು ಮದುವೆ ಆದವರು, ಮದುವೆ ಆಗಿ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದವರು ಇದನ್ನೆಲ್ಲ ಇಲ್ಲಿ ಒಂದು ಸಂಕಲ್ಪ ಮಾಡಿ ಹಚ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನದ ಗುಡಿ, ವೆಂಕಟರಮಣ. ಸ್ನೇಹಿತರೆ, ಅಮ್ಮನ ಸನ್ನಿಧಿಯಲ್ಲಿ ಭಕ್ತರಿಗೆ ಗೊತ್ತಿಲ್ಲದೆ ಹಲವು ಪವಾಡಗಳಾಗ್ತವೆ. ವಿಚಿತ್ರವೆಂದರೆ ಸಹಸ್ರಾರು ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸೇವಿಸಿ ಹೊರಟು ಹೋಗ್ತಾರೆ. ಆದರೆ ಅಮ್ಮ ಅನ್ನ ಬಡಿಸುವವರ ಮೂಲಕ ನನ್ನ ಕ್ಷೇಮವನ್ನು ವಿಚಾರಿಸ್ತಾಳೆ. ನಿಮ್ಮ ಊಟ ಆಯಿತಾ, ಬನ್ನಿ ಊಟ ಮಾಡಿ ಅಂತ. ಅದೆಷ್ಟು ಒಲುಮೆ, ಪ್ರೀತಿಯ, ಆತ್ಮೀಯತೆಯ ಮೃದುವಾದ ಮಾತುಗಳು. ಅದು ಬಹುಶಃ ಅಮ್ಮನ ನುಡಿಗಳೇ ಅಂತ ಅಲ್ಲಿಂದ ಹಿಂದಿರುವಾಗ ನನ್ನ ಹೃದಯದಲ್ಲಿ ಮಿಡಿಯಿತು. ಹಾಗೆಯೇ ಮತ್ತೊಂದು ಪ್ರಸಂಗ ನಡೆಯುತ್ತೇನೆಂದರೆ, ಊಟ ಮುಗಿಸಿ ದೇಗುಲದ ಧ್ವಜಸ್ತಂಭದಲ್ಲಿನ ಕೆತ್ತನೆ ಏನು ಅಂತ ನೋಡಲು ಹೋಗಿದ್ದಾಗ ಹಠಾತ್ತಾಗಿ ಒಂದು ದನಿ ಬಂತು. ಏನಂದರೆ, ದೇವಸ್ಥಾನ ಈಗ ಮುಚ್ಚುವ ಟೈಮ್ ಆಯಿತು, ದರ್ಶನ ಮಾಡಬೇಕು ಅನ್ನೋರು ಬೇಗ ಬನ್ನಿ ಅಂತ. ಅದನ್ನು ಕೇಳಿದ ನಾನು ತಕ್ಷಣವೇ ಅಲ್ಲಿಂದ ಕಾಲ್ಕಿತ್ತು ಒಳಗೆ ಓಡಿ ಹೋದೆ. 2ನೇ ಬಾರಿಗೆ ಅಮ್ಮನ ದರ್ಶನ ಪಡೆಯುವಂತಾಯಿತು. ತುಂಬ ಸಂತೋಷವಾಯಿತು. ಹೀಗೆ 2ನೇ ಬಾರಿ ಸೆಕ್ಯೂರಿಟಿಯೊಬ್ಬರ ಸ್ವರದಲ್ಲಿ ನನ್ನನ್ನು ಕರೆದಳು. ಆಕೆಗೆ ಅದೆಷ್ಟು ಪ್ರೀತಿ ಮತ್ತು ಮಮತೆ. ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಅದೇ ಧನಾತ್ಮಕ ತರಂಗಗಳು ಧಾರಾಳವಾಗಿ ದೇಗುಲದ ಒಳಗೆ ಹರಿಯುತ್ತವೆ ಅಲ್ವಾ? ಅದೆಷ್ಟು ವಿಶೇಷ. ಧನ್ಯರೆಲ್ಲರು. ಸ್ನೇಹಿತರೆ, ಕೊಲ್ಲೂರಿನ ದರ್ಶನ ಆಯಿತು. ನೀವೆಲ್ಲ ಸಂತೋಷಪಟ್ಟಿರಬೇಕು. ನೀವು ಕೂಡ ಸಾಧ್ಯವಾದಲ್ಲಿ ಅಮ್ಮನ ದರ್ಶನ ಮಾಡಿಕೊಳ್ಳಿ. ಶೀಘ್ರವಾಗಿ ನಿಮಗೆ ಅಮ್ಮನ ದರ್ಶನ ಲಭ್ಯವಾಗಲಿ. ಅದೇ ರೀತಿ ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವೀಡಿಯೋಗಳನ್ನು ಹೆಚ್ಚೆಚ್ಚಾಗಿ ವೀಕ್ಷಿಸಿ. ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.